Welcome to all. Welcome to the first session of strategic management and organizational behavior. ಕಾರ್ಯತಂತ್ರದ ನಿರ್ವಹಣೆ ಮತ್ತು ಸಂಸ್ಥೆಯ ನಡವಳಿಕೆ. ಈ ಸೆಷನ್ ನಲ್ಲಿ in this session we are going to discuss about the importance of strategy. In the previous session we have discussed about the scope of strategy, the different areas where actually the strategies get implemented. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲಿ ಸ್ಟ್ರಾಟಜಿ ತನ್ನ ವ್ಯಾಪ್ತಿಯನ್ನು ಹೊಂದಿದೆ ಅಥವಾ ಸ್ಟ್ರಾಟಜಿನ ನಾವು ಬಳಸ್ತೇವೆ ಅನ್ನೋದ್ರ ಬಗ್ಗೆ ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಲಿಮೆಂಟ್, ದಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಸ್ಟ್ರಾಟಜಿ. ಓಕೆ, ದ ಫಸ್ಟ್ ಇಂಪಾರ್ಟೆನ್ಸ್ ಅಂತ ಬಂದಾಗ ಪ್ರಾಮುಖ್ಯತೆ ಏನು, ಸ್ಟ್ರಾಟಜಿ ಯಾಕೆ ಬೇಕು, ಮತ್ತೆ ಅದು ಅದರ ವ್ಯಾಪ್ತಿಯನ್ನು ನಾವು ನೋಡಿದ್ದೇವೆ. ವ್ಯಾಪ್ತಿ ಸರಿ, ಅದು ಎಷ್ಟು ಮುಖ್ಯವಾದದ್ದು ಬಿಸ್ನೆಸ್ಗೆ ಅನ್ನುವಂಥ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋದ್ರೆ ಒಂದು ಮೊದಲಾಗಿ ನಮಗೆ ಕಾಣುವಂಥದ್ದು, ದ ಫಸ್ಟ್ ವಿ ಕ್ಯಾನ್ ಟೇಕ್ ಇಂಪಾರ್ಟೆನ್ಸ್ ಆಫ್ ದ ಸ್ಟ್ರಾಟಜಿ ಈಸ್ ಬ್ರಾಡ್ ಇಂಪ್ರೂವ್ಮೆಂಟ್. ಇಟ್ ಫೋಕಸ್ ಇಂಪ್ರೂವ್ ಓವರ್ ಆಲ್ ಏರಿಯಾಸ್ ಆಫ್ ಬಿಸ್ನೆಸ್. ಆಲ್ ಏರಿಯಾಸ್ ಆಫ್ ಬಿಸ್ನೆಸ್ ಅನ್ನು ಅದು ಇಂಪ್ರೂವ್ ಮಾಡಲಿಕ್ಕೆ ಸ್ಟ್ರಾಟಜಿ ಹೆಲ್ಪ್ ಮಾಡುತ್ತೆ. ಐ ಸೆಡ್ ಇನ್ ದ ಪ್ರೀವಿಯಸ್ ಡಿಸ್ಕಷನ್, ಸ್ಟ್ರಾಟಜಿ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಒಂದು ಬಿಸ್ನೆಸ್ ಅಂದಾಗ ಅದು ಯಾವುದೇ ಒಂದು ಪರ್ಟಿಕ್ಯುಲರ್ ಸಂಸ್ಥೆ ಅಂತ ಹೇಳಿದಾಗ ಸ್ಟ್ರಾಟಜಿಯಿಂದ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಆ ಪೂರ್ತಿ ಸಂಸ್ಥೆಯನ್ನ, ಪೂರ್ತಿ ಬಿಸ್ನೆಸ್ ಅನ್ನ ಮತ್ತೆ ಎಲ್ಲಾ ಫ್ಯಾಕ್ಟರ್ ಗಳನ್ನ ಕನ್ಸಿಡರ್ ಮಾಡ್ಕೊಂಡು ಮಾಡ್ತೀರಿ. ಸೊ ದಟ್ ಈಸ್ ವೈ ವಿ ಸೇ ದಟ್ ಸ್ಟ್ರಾಟಜಿ ಕವರ್ಸ್ ಎವ್ರಿಥಿಂಗ್. ಸೊ ವೆನ್ ಇಟ್ ಕವರ್ಸ್ ಎವ್ರಿಥಿಂಗ್, ಇಟ್ ಫೋಕಸಸ್ ಆನ್ ದ ಓವರ್ ಆಲ್ ಏರಿಯಾ. ಸೊ ದಟ್ ಈಸ್ ವೈ ವಿ ಸೇ ದಟ್ ಸ್ಟ್ರಾಟಜಿ ಫೋಕಸಸ್ ಆನ್ ದ ಇನ್ಕ್ಲೂಸಿವ್ ಅಪ್ರೋಚ್. ಅಂದ್ರೆ ಎಲ್ಲವನ್ನ ಒಳಗೊಂಡು ಒಂದು ಡಿಸಿಷನ್ ಅನ್ನ ತಗೊಳ್ಳುವುದನ್ನ ಸ್ಟ್ರಾಟಜಿ ಮಾಡುತ್ತೆ. ಆದ ಕಾರಣ ವಿ ಸೇ ದಟ್ ಇಟ್ ಫೋಕಸಸ್ ಆನ್ ದ ಬ್ರಾಡ್ ಇಂಪ್ರೂವ್ಮೆಂಟ್. ಎಲ್ಲ ಕಡೆ ಕೂಡ ಅದು ಇಂಪ್ರೂವ್ ಆಗೋ ಹಾಗೆ ಕಾನ್ಸಂಟ್ರೇಟ್ ಮಾಡುತ್ತೆ. ಸೊ ಇಲ್ಲಿ 360 ಡಿಗ್ರಿ ಅಂತ ಹೇಳ್ತೇವೆ ನಾವು. ಹೆಚ್ಚಾಗಿ ಯು ಮೈಟ್ ಹರ್ಡ್ ಅಬೌಟ್ 360 ಡಿಗ್ರಿ ಅಪ್ರೈಸಲ್ಸ್ ಅಂತೇಳಿ HR ಕಾನ್ಸೆಪ್ಟ್ ಗಳೆಲ್ಲ ಬರುತ್ತೆ. ಸೊ 360 ಡಿಗ್ರಿ ನೀವು ನೋಡಿರ್ಬೋದು ಎಲ್ಲ ಸುತ್ತಲೂ ಕೂಡ ಅಲ್ವಾ. 360 ಡಿಗ್ರಿ ಅಪ್ರೈಸಲ್ ಅಥವಾ 360 ಡಿಗ್ರಿ ಅನ್ನೋ ಕೋನ ನಿಮ್ಗೆ ಗೊತ್ತಿದೆ. And maybe cricket, those who are very much fascinated towards cricket may know about this Superman, I should say, and who is very popular for like he's called as a 360 degree player in cricket, is none other than the ABD Villiers. And because he played the shots for every corner at every ಎಲ್ಲ ಕಾರ್ನರ್ ಆಫ್ ದಿ ಗ್ರೌಂಡ್ಸ್ಗೆ ಶಾಟ್ ಅನ್ನು ಪ್ಲೇ ಮಾಡುವಂಥದ್ದು, ಸೊ ದಟ್ ಹಿ ಕಾಲ್ಡ್ as a 360 degree player. ಎಲ್ಲಾ ಕಡೆ ಗ್ರೌಂಡ್ ಎಲ್ಲ ಕಡೆ ಬಾಲ್ ಅನ್ನ ಹೊಡೆಯುವಂತದ್ದು. ಸೊ ಅದೇ ರೀತಿ ಇಲ್ಲಿ ಸ್ಟ್ರಾಟಜಿ ಕೂಡ ಹಾಗೆ, ಅದು ಒಂದು ಆರ್ಗನೈಸೇಷನ್ ಅಂತ ಬಿಸ್ನೆಸ್ ಆಲ್ ದ ಎಲಿಮೆಂಟ್ ಅನ್ನು ಕನ್ಸಿಡರ್ ಮಾಡಿ ಅಂಡ್ ಇಟ್ ಫೋಕಸಸ್ ಆನ್ ದ ಇಂಪ್ರೂವ್ಮೆಂಟ್ ಓವರ್ ಆಲ್ ದ ಎಲಿಮೆಂಟ್. ದೆನ್ ಓನ್ಲಿ ಯು ಕ್ಯಾನ್ ಸೇ ದಟ್ ದೇರ್ ಇಸ್ ಓವರ್ ಆಲ್ ಎಲಿಮೆಂಟ್, ಡೆವಲಪ್ಮೆಂಟ್, ಸೊ ಓವರ್ ಆಲ್ ಗ್ರೋತ್. ಸೊ ದಟ್ ಈಸ್ ವೈ ವಿ ಸೇ ಸ್ಟ್ರಾಟಜಿ ಇಸ್ ಇಂಪಾರ್ಟೆಂಟ್ ಟು ಬ್ರಿಂಗ್ ದ ಇಂಪ್ರೂವ್ಮೆಂಟ್ ಇನ್ ಆಲ್ ಏರಿಯಾಸ್ ಆಫ್ ಬಿಸ್ನೆಸ್. ದಟ್ ಇಸ್ ದ ಫಸ್ಟ್ ಒನ್. And moving to the second, change ready. Examine where change may come from. From where change come. So this analysis is very important because the predictions. Of course, there is uncertainty in business, but some sort of prediction is very very important. You should foresee what happens, and those business gets survival in the competition. When they are able to foresee what change is going to happen in technology, what change is going to happen in the social, customs and traditions and the taste and preference of the customer. ಯಾವಾಗ ಹೇಗೆ ಚೇಂಜಸ್ ಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಐಡಿಯಾಸ್ ಬಿಸ್ನೆಸ್ ಇರಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವ್ರು ರೆಡಿ ಆಗ್ಲಿಕ್ಕೆ ಆಗೋದಿಲ್ಲ. ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಏನೋ ಒಂದು ಚೇಂಜಸ್ ಆಯ್ತು ಅನ್ನೋದ್ರ ಬಗ್ಗೆ, ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಸಣ್ಣ ಮಾಹಿತಿ ಇದ್ದಾಗ you're going to mentally get ready for that. ಆ ಚೇಂಜಸ್ ಅನ್ನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಸ್ಲೋಲಿ ರೆಸಿಸ್ಟೆನ್ಸ್ ತೋರಿಸಿದ್ರು ಕೂಡ ನೀವು ಒಂದಷ್ಟು ಚೇಂಜ್ ಆಗ್ಲಿಕ್ಕೆ ರೆಡಿ ಆಗ್ತೀವಿ. ಬಟ್ ಸಡನ್ ಏನಾದ್ರು ಬಂದಾಗ ನಾವು ಇಮಿಡಿಯೇಟ್ ಅದನ್ನ ತುಂಬಾ ರೆಸಿಸ್ಟ್ ಮಾಡ್ತೇವೆ ಅಂಡ್ ವಿ ಆರ್ ನಾಟ್ ಗೋಯಿಂಗ್ ಟು ಅಕ್ಸೆಪ್ಟ್ ದಟ್. ಸೊ ದಿಸ್ ಇಸ್ ವಾಟ್ ಯು ಕ್ಯಾನ್ ಸಿ ದ ಸೊಸೈಟಿ ಓವರ್ ದ ಪೀರಿಯಡ್ ಇಟ್ ಹ್ಯಾಸ್ ಬಿನ್ ಚೇಂಜ್ ಅಂಡ್ ಯು ಕ್ಯಾನ್ ಆಸ್ಕ್ ಯುವರ್ ಪೇರೆಂಟ್ಸ್ ಹೌ then it was. So now what are the changes? They spoke so many things about the change. ಸೊ ಆ ಚೇಂಜ್ ಅನ್ನುವಂಥದ್ದು ಇಮಿಡಿಯೇಟ್ ಕೆಲವು ಸಲ ಆಗೋದಿಲ್ಲ. ಇಟ್ ಟೇಕ್ಸ್ ದ ಟೈಮ್. ಅದೊಂದಷ್ಟು ಸೂಚನೆಗಳನ್ನು ಕೊಡ್ತಾ ಹೋಗುತ್ತೆ. ಬಿಸ್ನೆಸ್ ಅಲ್ಲೂ ಕೂಡ ಅಷ್ಟೇ. ದೋಸ್ ಹೂ ಹ್ಯಾವ್
able to able to foresee what changes may come from, what type of changes going to happen in the society. They're able to ready for that. They can prepare for that. So when you are not able to foresee, then you will fail in the business. You can take the example of Kodak cameras. You can take the example of Sony. You can take so many examples where they failed because they are not able to update. And there is a saying: if you fail to update, and then you get outdated. So update or outdate. So this is what the today's business mantra, I should say, right? So you know that that Corona made us the changes in the gesture. India was so many, proud to be this, and we say namaste. And this was a world tradition. Indian tradition become the world tradition. Earlier, none of people used to in the foreign countries, they hug each other. Of course, that was one of the gesture and display of love and affection. Nothing wrong in that, I should say. But when the Indian that system culture says namaste when you meet someone and you say namaste, that was got the international market, I should say, or international recognition. That is a change. The Corona brought that changes, and we say yes, we never going to shake hand usually, and we say namaste because we know that Corona made us to keep the distance between the two individual, alwa. So ಈ ರೀತಿ ಚೇಂಜಸ್ ನೋಡಿ ನೀವು ನೋಡ್ಬೋದು. I took just for the ಅದನ್ನ ಮೆನ್ಷನ್ ಮಾಡಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್, ಅದಕ್ಕೋಸ್ಕರ ಇದನ್ನ ಹೇಳಿದೆ ನಾನು. ಅಂಡ್ ದೆನ್ ಎಕ್ಸ್ಚೇಂಜ್, that last the Prime Minister has declared that the old notes are not at all the legal tenders henceforth, and you need to exchange it for the new notes. See, that was sudden. Nobody knows it. And of course, it was very aspirational policy of the government. Maybe somewhere it had some problems, but the objective was good. But these changes, you can see how that transformation happened immediately for the new note ಅಂತ ಹೇಳಿದಾಗ ಅಲ್ಲೊಂದು ದೊಡ್ಡ ರೀತಿಯ ವಾದ ವಿವಾದಗಳು ಎಲ್ಲವೂ ನಡೀತಾರೆ. ಸೊ ಆ ಚೇಂಜ್ ಅನ್ನುವಂಥದ್ದು ಏನು ಆಗುತ್ತೆ at any time. You should be prepared for that. At least you should foresee ಏನಾಗಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಕಲ್ಪನೆಗಳನ್ನ, ಅದು ಒಂದಷ್ಟು ಆ ಬಗ್ಗೆ ಮೊದಲೇ ರೆಡಿ ಆಗೋದನ್ನ ಇದ್ರೆ then what happens is ನಿಮ್ಗೆ ಸಡನ್ ಶಾಕ್ ಆಗೋದಿಲ್ಲ ಬಿಸ್ನೆಸ್ಗೆ. When you are prepared for it, you will not get the sudden shock in the business. The same that strategy makes important because it's going to prepare you for the change. It's going to see these changes is happening and change your business ideas, change your business style, change your treatment of customer. Earlier, that bank ಅಲ್ಲಿ how the competition, private banks ಬರೋ ಮುಂಚೆ ನಿಮ್ಮ ತಂದೆ ತಾಯಿ ಬಿಡಿ ಕೇಳಿ ಬ್ಯಾಂಕ್ ಅಲ್ಲಿ ಹೇಗೆ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಕಸ್ಟಮರ್ಗೆ ಅಂತ ಹೇಳಿ. And there was no good treatment like today we are getting. But once the private banks came up, and even national banks also developed the customer friendly nature of things. They are giving good service and very good treatment, I should say, while they're giving the service. This is what you should consider, that strategy going to contribute to prepare for you for the change that happens. Next is about the conflict reduction. The conflict reduction is very, very important contribution of the strategy. In the sense, strategy going to help to reduce the conflict. How? That question arises. ಹೇಗೆ ಅನ್ನೋದು ಪ್ರಶ್ನೆ ಬಂದಾಗ it provides clarity in organizational direction. ಮುಚ್ಚಿನ ಸಲ ನಿಮ್ಗೆ ಕಾನ್ಫ್ಲಿಕ್ಟ್ ಬರುವಂತದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತದ್ದು ಬಿಕಾಸ್ ಆಫ್ ದಿ ಲ್ಯಾಕ್ ಆಫ್ ಕ್ಲಾರಿಟಿ ಇರೋದಿಲ್ಲ. ಅಂಡ್ ದಟ್ ಕ್ಲಾರಿಟಿಯನ್ನ ಕೊಡುವಂಥದ್ದು ಸ್ಟ್ರಾಟಜಿ ಏನಂತ ಹೇಳಿದ್ರೆ ಇಟ್ ಸೇಸ್ ಡಿಫೈನ್ ದ ಬಿಸ್ನೆಸ್. ಅದು ಬಿಸ್ನೆಸ್ ಏನ್ ಮಾಡಬೇಕು, ಹೇಗ್ ಮಾಡಬೇಕು, ಎಲ್ಲಿ ಮಾಡಬೇಕು, ಎಷ್ಟು ರಿಸೋರ್ಸ್, ಅದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ಪಿಕ್ಚರ್ ಅನ್ನ ಕೊಡುತ್ತೆ. ಸ್ಟ್ರಾಟಜಿ ಮಾಡುವಾಗ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ವೈ ಇಟ್ ಪ್ರೊವೈಡ್ಸ್ ಅ ಕ್ಲಾರಿಟಿ ಆಫ್ ಡೈರೆಕ್ಷನ್, ಮಿಷನ್, ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ ಕ್ಲಾರಿಟಿ ಇರುವಂತದ್ದು, ಕ್ಲಾರಿಟಿ ಆಫ್ ಸ್ಟ್ರಕ್ಚರ್, ದಟ್ ಈಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್, ರೂಲ್ಸ್, ಕಾಂಪಿಟೆನ್ಸೀಸ್, ಹೇಗಿರ್ಬೇಕು ಆರ್ಗನೈಸೇಷನ್, ಅದರ ಕೋರ್ ಕಾಂಪಿಟೆನ್ಸೀಸ್ ಏನು, ಶಕ್ತಿಗಳೇನು, and clarity of measurement, financial, business benchmarks, accountability, timeline, and so many matters ಬಗ್ಗೆ ಆ ಬಿಸ್ನೆಸ್ ಅಲ್ಲಿ ಕ್ಲಾರಿಟಿಯನ್ನು ಸ್ಟ್ರಾಟಜಿ ಕೊಡುತ್ತೆ. ಸ್ಟ್ರಾಟಜಿ ಓವರ್ ಆಲ್ ಬಿಸ್ನೆಸ್ ಅನ್ನ ಡಿಫೈನ್ ಮಾಡುತ್ತೆ ಅಂತ ನಾವು ಹೇಳಿದ್ದೇವೆ, ಡಿಸ್ಕಸ್ ಮಾಡಿದೆ. ಹಾಗಾಗಿ ಯಾವಾಗ ಅದು ಬಿಸ್ನೆಸ್ ಅಂದ್ರೆ ಏನು, ಅದ್ರ ಸ್ಕೋಪ್ ಏನು, ಇದನ್ನೆಲ್ಲ ಹೇಳ್ತಾ ಹೋದಾಗ ಕ್ಲಾರಿಟಿಯನ್ನ ಕೊಡ್ತಾ ಹೋಗುತ್ತೆ ಬಿಸ್ನೆಸ್ ಬಗ್ಗೆ.
ಸೊ ಆ ಬಿಸ್ನೆಸ್ ಕ್ಲಾರಿಟಿ ಸಿಕ್ಕಾಗ ಅಲ್ಲಿ ಕಾನ್ಫ್ಲಿಕ್ಟ್ ರಿಡಕ್ಟ್ ಆಗುತ್ತೆ. ನಿಮ್ಗೆ ಗೊತ್ತಿದೆ ಯಾವತ್ತು ಈವನ್ ಇನ್ ದ ರಿಲೇಶನ್ಶಿಪ್ ಆಸ್ ವೆಲ್, ವೆನ್ ಯು ಹ್ಯಾವ್ ಕ್ಲಿಯರ್ communication with somebody, or when there is no any confusion, then you will get clear information about everything, and there is less chances for the conflict. Most of the time conflict arises even in the business or in the personal life because we don't have the clarity of what's happening. So that is a point here. ಅಂದ್ರೆ ನಮ್ಗೆ ಆ ಕ್ಲಾರಿಟಿ ಬೇಕಾಗುತ್ತೆ, ಏನಾಗ್ತಾ ಇದೆ ಏನು ಇದೆಲ್ಲ ಬರುವಂತದ್ದು ನಾವು ಅದನ್ನ ಮತ್ತು ಇಂಡೆಪ್ತ್ ಆಗಿ ತಿಳ್ಕೊಳ್ತಾ ಹೋದಾಗ ನಮ್ಮ ಸುತ್ತನ ಎನ್ವೈರನ್ಮೆಂಟ್ ಇರ್ಬೋದು ಅಥವಾ ಜನರು ಇರ್ಬೋದು ಅವರ ಬಗ್ಗೆ ನಮ್ಗೊಂದಷ್ಟು ಕ್ಲಿಯರ್ ಆದ ಮಾಹಿತಿ ಸಿಕ್ಕಾಗ ಮಾತ್ರ ಕಾನ್ಫ್ಲಿಕ್ಟ್ ಬರೋದಿಲ್ಲ. ಹೆಚ್ಚಿನ ಸಲ ಈ ತಪ್ಪು ಮಾಹಿತಿ ನಿಮ್ಗೆ ಗೊತ್ತಿದೆ, ಇಬ್ಬರ ನಡುವೆ ಜಗಳ ಆಗುವಂತದ್ದು ಕೂಡ ಅಷ್ಟೇ, ಏನೋ ಸಣ್ಣ ತಪ್ಪು ಮಾಹಿತಿ ಇರುತ್ತೆ, ಯಾರು ಏನೋ ಏನ್ ಹೇಳಿರ್ತಾರೆ, ಆಕ್ಚುಲಿ ಅದು ಆ ರೀತಿ ಆಗಿರೋದಿಲ್ಲ. ಇದು ಕೂಡ ಬಿಸ್ನೆಸ್ ಅಲ್ಲಿ ಕೂಡ ಅಷ್ಟ ಆಗುತ್ತೆ. ಏನೋ ಅನ್ಕೊಂಡು ಏನೋ ಡಿಸಿಷನ್ ತಗೊಂಡ್ರೆ ಕೋಟಿಗಟ್ಟಲೆ ವ್ಯವಹಾರಗಳು ಲಾಸ್ ಅಲ್ಲಿ ಹೋಗ್ಬೇಕಾಗುತ್ತೆ. ದಟ್ ಈಸ್ ವೈ ಕ್ಲಾರಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್ ಈಸ್ ಅಬೌಟ್ ಕನ್ಸಿಸ್ಟೆನ್ಸಿ. ಇಟ್ ಮೇಕ್ಸ್ ಎವ್ರಿಬಡಿ ಟು ಡ್ಯಾನ್ಸ್ ಫಾರ್ ಆರ್ಗನೈಸೇಷನಲ್ ಟ್ಯೂನ್. ಈಗ ನಿಮ್ಗೆ ಗೊತ್ತಿದೆ ಆರ್ಗನೈಸೇಷನ್ ಅಂದಾಗ ಇಟ್ ಇಸ್ ಎ ಗ್ರೂಪ್ ಆಫ್ ಪೀಪಲ್ ಅಂಡ್ ದೇ ವರ್ಕ್ ಟುಗೆದರ್ ಆಸ್ ಎ ಟೀಮ್. ಅಲ್ಲಿ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಕೆಲಸ ಮಾಡಿದ್ರೆ ಆರ್ಗನೈಸೇಷನ್ ಆಗೋದು. ಈಗ ಎಲ್ಲ ಕಡೆ ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರಥ ಬಂದು ಸುತ್ತಲೂ 4 ಕಡೆಯಿಂದ ಅಥವಾ 8 ದಿಕ್ಕುಗಳಿಂದ ಎಲ್ರಿಗೂ ಎಳಿತಾ ಹೋದ್ರೆ ಯಾವ ದಿಕ್ಕಿಗೂ ಹೋಗೋದಿಲ್ಲ, ಬಿಕಾಸ್ ಎಲ್ಲ ಕಡೆಯಿಂದ ಕೂಡ ಫೋರ್ಸ್ ಇದೆ. ಇಟ್ ನೆವರ್ ಗೋಸ್ ಎನಿವೇ. ಬಟ್ ವೆನ್ ಯು ಹ್ಯಾವ್ ಎ ಡೈರೆಕ್ಷನ್, ಒಂದು ರಥ ನಿಮ್ಗೆ ಗೊತ್ತಿರ್ಬೋದು, ಊರಿನ ಜಾತ್ರೆಯಲ್ಲಿ ನೀವು ನೋಡಿರ್ಬೋದು, ರಥ ಎಳೆಯುವಾಗ ಯಾವ್ದೊಂದು ಡೈರೆಕ್ಷನ್ ಅಲ್ಲಿ ಎಲ್ಲರೂ ಕೂಡ ಎಳಿತಾ ಹೋಗ್ತಾರೆ. ಸೊ ಏನಾಗುತ್ತೆ, ರಥ ಮೂವ್ ಆಗ್ತಾ ಹೋಗ್ತಾರೆ. ಅದೇ ರೀತಿ ಒಂದು ಆರ್ಗನೈಸೇಷನ್ ಕೂಡ in the same way, other organization work in the same way. That is, when it has a direction, clear direction, it is going to have that, it going to move on towards the success. ಸೊ ಇಲ್ಲಿ ಡೈರೆಕ್ಷನ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ವರ್ಕ್ ಮಾಡ್ತಾರೆ. ಇದು ಹೇಗೆ ಅಂತ, ಇಟ್ ಬ್ರಿಂಗ್ಸ್ ದ ಡೈರೆಕ್ಷನ್ ಕ್ಲಾರಿಟಿ, ಬ್ರಿಂಗ್ಸ್ ದ ಕನ್ಸಿಸ್ಟೆನ್ಸಿ. ಇಲ್ಲಿ ಆ ಡೈರೆಕ್ಷನ್ ಕ್ಲಿಯರ್ ಇದ್ದಾಗ ಕನ್ಸಿಸ್ಟೆನ್ಸಿ ಬರುತ್ತೆ. ಕನ್ಸಿಸ್ಟೆನ್ಸಿ ಅಂದ್ರೆ ಏನು, ಎವ್ರಿಬಡಿ ಗೋಯಿಂಗ್ ಟು ವರ್ಕ್ ಇನ್ ದ ಸೇಮ್ ಟವರ್ಡ್ಸ್ ದ ಸೇಮ್ ಡೈರೆಕ್ಷನ್. ಒಂದೇ ಉದ್ದೇಶ ಇಟ್ಕೊಂಡು ಅಥವಾ ಕೋರ್ ಆಬ್ಜೆಕ್ಟಿವ್ ಅಂತ ನಾವು ಹೇಳಿ, ಕೋರ್ ಏಮ್ ಅಂತ ನಾವು ಹೇಳ್ತೇವೆ, ಅದ್ರ ಕಡೆ ಕೆಲಸ ಮಾಡೋದು, ರೈಟ್? ಸೊ ಎಲ್ಲರೂ ಸೇ ಫಾರ್ ಎಕ್ಸಾಂಪಲ್ ಏನೋ ಯಾವ್ದೋ ಒಂದು ಟ್ಯೂನ್ ಆಗ್ತಾ ಇದೆ, ಜಸ್ಟ್ ಇಮ್ಯಾಜಿನ್ ಯು ಆರ್ ಡ್ಯಾನ್ಸಿಂಗ್ ಫಾರ್ ಎ ಸಾಂಗ್, ಯಾವ್ದೊಂದು ಟ್ಯೂನಿಗೆ ಸಾಂಗ್ ಡ್ಯಾನ್ಸ್ ಮಾಡ್ತಾ ಇದ್ರು, ಒಬ್ಬೊಬ್ರು ಒಂದೊಂದು ಸ್ಟೆಪ್ ಹಾಕಿದ್ರೆ then it looks odd, and we say that there is no coordination between the dancers. In the same way in the organization, the strategy makes everybody to dance for the organizational tune. Then it appears good. ಒಂದೇ ಆ ಟ್ಯೂನ್ ಅಂತ ಏನಿರುತ್ತೆ ಎಲ್ಲರೂ ಕೂಡ ಅದೇ ಟ್ಯೂನಿಗೆ ಎಲ್ಲರೂ ಡ್ಯಾನ್ಸ್ ಮಾಡುವಂಥದ್ದು, ಒಬ್ರು ತುಂಬಾ ಜೋಶಲ್ಲಿ ಡ್ಯಾನ್ಸ್ ಮಾಡುವಂಥದ್ದು, ಒಬ್ರು ತುಂಬಾ ಲೈಟ್ ಆಗಿ ಡ್ಯಾನ್ಸ್ ಮಾಡುವಂಥದ್ದು. ಈ ರೀತಿ ಇದ್ದಾಗ ನಿಮ್ಗೆ ಇಮ್ಯಾಜಿನ್ ಹೇಗೆ ಬರುತ್ತೆ ಆ ಪರ್ಫಾರ್ಮೆನ್ಸ್, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹೇಗೆ ಬರುತ್ತೆ. ಅದಂದ್ರೆ ಇಟ್ ವಿಲ್ ನಾಟ್ ಲುಕ್ ಗುಡ್. ದ ಸೇಮ್ ವೇ ಇನ್ ಆರ್ಗನೈಸೇಷನ್ ಅಲ್ಲಿ ಕೂಡ ಅಷ್ಟೇ, ಅಲ್ಲೊಂದು ಟ್ಯೂನ್ ಇರುತ್ತೆ. ಆ ಟ್ಯೂನ್ ಅಂದ್ರೆ ಟ್ಯೂನ್ ಅಂತ ಹೇಳಿದ್ರೆ ದರ್ ಇಸ್ ಎ ಡೈರೆಕ್ಷನ್, ದರ್ ಇಸ್ ಎ ಫೇಸ್ ಇರುತ್ತೆ, ಅಂದ್ರೆ ಅದಕ್ಕೊಂದು ಸ್ಪೀಡ್ ಇರುತ್ತೆ, ಡೈರೆಕ್ಷನ್ ಇರುತ್ತೆ, ರೀತಿಗಳಿರುತ್ತೆ. ಅದ್ರ ಪ್ರಕಾರ ಎಲ್ಲರೂ ಕೂಡ ಕೆಲಸ ಕನ್ಸಿಸ್ಟೆನ್ಸ್ ಆಗಿ ಮಾಡ್ತಾರೆ. ಆ ಕನ್ಸಿಸ್ಟೆನ್ಸಿಯನ್ನು ಕೊಡುವಂಥದ್ದು ಸ್ಟ್ರಾಟಜಿ. ಇಟ್ ಬಿಕಾಸ್ ಇಟ್ ಹ್ಯಾಸ್ ಅನ್ ಅರೇಂಜ್ಮೆಂಟ್ ಫಾರ್ ದಟ್. ಅದು ಅದರನ್ನು ಅದನ್ನು ಸಾಧ್ಯವಾಗಿಸುತ್ತೆ strategy ಅನ್ನುವಂಥದ್ದು. It is said that it's not what we do once in a while that shapes our lives, it's what we do consistently. ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಒಂದು ಸಲ ಪರ್ಫಾರ್ಮೆನ್ಸ್ ಅನ್ನ, ನಾನಾಗ್ಲೇ ಹೇಳಿದೆ ಇದೇ ಪಾಯಿಂಟ್ ಅಲ್ಲಿ, ಡೈರೆಕ್ಷನ್ ಕೂಡ ಇಂಪಾರ್ಟೆಂಟ್. ಆ ಡೈರೆಕ್ಷನ್ ಗೋಯಿಂಗ್ ಟು ಗಿವ್ ದ ಕನ್ಸಿಸ್ಟೆಂಟ್. ಈಗ ಕನ್ಸಿಸ್ಟೆನ್ಸಿಯನ್ನು ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಇಟ್ ಶುಡ್ ಬಿ ಲೈಕ್ ನಾಟ್ ಒನ್ ಟೈಮ್, ಒಂದು ಸಲ ನೀವು 100 ಔಟ್ ಆಫ್ 100 ತೆಗೆಯುವಂಥದ್ದಲ್ಲ, ಅಥವಾ 100 ಸೆಂಚುರಿ ಮಾಡುವಂಥದ್ದಲ್ಲ, ಬಟ್ ಹೌ ಯು ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮ್. ಒಬ್ಬ ಕ್ರಿಕೆಟರ್ಗೆ ಟೀಮ್ ಅಲ್ಲಿ ಚಾನ್ಸ್ ಸಿಗುವಂಥದ್ದು ಕೂಡ ಅಷ್ಟೇ. ವೆನ್ ಇಫ್ ಹಿ ಗೋಯಿಂಗ್ ಟು ಪರ್ಫಾರ್ಮ್ ಕನ್ಸಿಸ್ಟೆಂಟ್ಲಿ, ಸೊ ದೆನ್ ಹಿ ಕನ್ಸಿಡರ್ಡ್ ಆಸ್ ಎ ಒನ್ ಆಫ್ ದಿ ಕೀ ಪ್ಲೇಯರ್ ಆಫ್ ದ ಟೀಮ್. ದ ಸೇಮ್ ವೇ ನಮ್ಮ ಲೈಫ್ ಅಲ್ಲಿ ಕೂಡ ಒಂದು ಸಲ ನೀವೇನೋ ದುಡ್ಡು ಅಚೀವ್ ಮಾಡುವಂಥದ್ದು ಅದು ಮಾತ್ರ ಅಲ್ಲ, ಬಟ್ ಯು ಶುಡ್ ಮೇಂಟೈನ್ ಕನ್ಸಿಸ್ಟೆನ್ಸ್ಲಿ ಪರ್ಫಾರ್ಮ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಅಂಡ್ ನಿಮ್ಮ ಮನೆಯ ಮಾಡಿನಲ್ಲಿ ಅಥವಾ ಏನೋ ಮಹಡಿ ಇದೆ, ಅಲ್ಲಿ ನೀರು ಕೆಳಗೆ ಬೀಳುವಂತದ್ದು ನಿಮ್ಗೆ ಗೊತ್ತಿದೆ, ಹನಿ ಕೆಳಗೆ ಬೀಳ್ತದೆ. ಸೊ ಆ ಬೀಳುವ ಪ್ರದೇಶ ನೋಡಿ, ಕಂಟಿನ್ಯೂಸ್ ಆಗಿ ಹನಿ ಬೀಳ್ತಾ ಇರ್ತದೆ, ಅಲ್ಲೊಂದಷ್ಟು ಮಾರ್ಕ್ ಆಗಿರುತ್ತೆ, ನೀವು ನೋಡಿರ್ಬೋದು. ಆಕ್ಚುಲಿ ಒಂದೇ ಹನಿಗೆ ಒಂದು ಸಲ ಬಿದ್ದಾಗ ಖಂಡಿತವಾಗಿ ಅದು ಅಷ್ಟು ಮಾರ್ಕ್ ಅನ್ನ ನೆಲದ ಮೇಲೆ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ, ಅಷ್ಟು ಶಕ್ತಿ ಇಲ್ಲ ಆ ಹನಿಗೆ.
ಬಟ್ ಕಂಟಿನ್ಯೂಸ್ ಆಗಿ ಬೀಳ್ತಾ ಇದ್ದಾಗ ಅಲ್ಲೇ ಒಂದು ಗುಳಿ ಆಗುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ದಿಸ್ ಇಸ್ ವಾಟ್ ದ ಪವರ್ ಆಫ್ ಕನ್ಸಿಸ್ಟೆನ್ಸ್ ಅಂತ ನಮ್ಗೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿ ಕ್ಯಾನ್ ಡಿಸ್ಕಸ್ ಅಂಡರ್ ದಿಸ್, ರೈಟ್? So this is another importance because strategy brings the consistency in the performance. Clear, right? Next, customer focus. Strategy going to help to understand the customer better. See here, customer understanding, because strategy have that arrangement. ಇದು ಹೇಗೆ strategy ಹೇಗೆ ಕಸ್ಟಮರ್ ಅನ್ನ ಬೆಟರ್ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಬಟ್ ಇಲ್ಲಿ ಕಸ್ಟಮರ್ ಅನ್ನ ಬೆಟರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಂದ್ರೆ ಏನಂತ ಹೇಳಿದ್ರೆ, like you are going to able to understand what his needs, wants and preferences, taste, these are all what element ನಾವು ಮಾರ್ಕೆಟಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ತೇವೆ. ಅದನ್ನ ಕ್ಲಿಯರ್ ಆಗಿ ಬೆಟರ್ ಅಂಡರ್ಸ್ಟ್ಯಾಂಡ್ ಮಾಡುವಂಥದ್ದು. Because you know that customer is God. He is the reason we exist. We value him and his thoughts. We build and sell what he needs today, also what he will need tomorrow. So customer, earlier customer is considered as a king. Now the market is considered him as a god, because customer is a key. Avunu buy madade idre there is no business to you. So that is why strategy, every strategy is should focus on the retention of customer and getting the new customer. That is very important. ಆ ಕಸ್ಟಮರ್ ಅನ್ನು ಉಳಿಸ್ಕೊಳ್ಳುವಂಥದ್ದು ಮತ್ತೆ ಹೊಸ ಕಸ್ಟಮರ್ ಅನ್ನು ಆಡ್ ಮಾಡೋದು. ಸೊ ಕಸ್ಟಮರ್ ಇಸ್ ಕನ್ಸಿಡರ್ಸ್ ಟು ಬಿ ಗಾಡ್. ನೀವು ಕೆಲವು ಗ್ರಾಹಕರೇ ದೇವರು ಅಂತೇಳಿ ನೋಡ್ತೀರಿ. ಸೊ ಈ ರೀತಿ ಅಪ್ರೋಚ್ ಸ್ಟ್ರಾಟಜಿಗೆ ಇರುತ್ತೆ. ಅಂಡ್ ಸ್ಟ್ರಾಟಜಿ ಗೋಯಿಂಗ್ ಟು ಡೂ ದಟ್. ಸ್ಟ್ರಾಟಜಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದರ ಎಲ್ಲಾ ಆಕ್ಷನ್ಸ್ ಗಳು ಕಸ್ಟಮರ್ ಫೋಕಸ್, ಕಸ್ಟಮರ್ನ ಕಡೆ, ಕಸ್ಟಮರ್ಗೆ ಒಂದು ಲೈಕ್ ಬೆನಿಫಿಟ್ ಕೊಡುವಂಥದ್ದು ಅಥವಾ ಕಸ್ಟಮರ್ ಅನ್ನು ಉಳಿಸ್ಕೊಳ್ಳುವಂಥದ್ದು, ಕಸ್ಟಮರ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು, ಇದರ ಕಡೆಗೆ ಜಾಸ್ತಿ ಫೋಕಸ್ ಮಾಡುತ್ತೆ. ದಟ್ ಈಸ್ ವೈ ವಿ ಸೇ ದಟ್ strategy is important as far as the customer creation and customer retention is concerned. Now, efficient resource allocation. It is not important what you have, but how you make use of it. That is of course very important. ಮಾತ್ರ ಏನಿದೆ ಅನ್ನೋಂಥ ತುಂಬಾ ಇಂಪಾರ್ಟೆಂಟ್ ಅಲ್ಲ, ಬಟ್ ಅದನ್ನು ಹೇಗೆ ಯೂಸ್ ಮಾಡ್ತೀವಿ. ನಿಮ್ಗೆ ಗೊತ್ತಿದೆ, ಟೆರರಿಸ್ಟ್ ಕೂಡ ತುಂಬಾ ಇಂಟೆಲಿಜೆನ್ಸ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ. ಟೆರರಿಸ್ಟ್ ನಿಮ್ಗೆ ಯಾವ ಎಷ್ಟೇ ನೋಡಿದಾಗ, ಬಟ್ ಆ ಇಂಜಿನಿಯರಿಂಗ್ ಅನ್ನ, ಡಾಕ್ಟರ್ ಅವರ ಮೆಡಿಕಲ್ ನಾಲೆಜ್ ಅನ್ನು ಅವ್ರು ಯಾವ್ದಕ್ಕೆ ಯೂಸ್ ಮಾಡಿದ್ರು, ದಟ್ ಇಸ್ ಇಂಪಾರ್ಟೆಂಟ್ ಅಲ್ವಾ? ಸೊ ದಟ್ ಈಸ್ ವೈ ವಿ ಸೇ ದಟ್ ಈವನ್ ದ evils in the society, like we can consider the mafia people, they are also brilliant. Bin Laden is also brilliant, but how he used that brilliancy, that is important. ನಿಮ್ಮ ಬುದ್ಧಿವಂತಿಕೆ ಇರ್ಬೋದು ನಿಮ್ಮ ಹತ್ರ, ಬಟ್ ಆ ಬುದ್ಧಿವಂತಿಕೆಯಿಂದ ಸೊಸೈಟಿಗೆ ಹೇಗೆ ನೀವು ಯೂಸ್ ಕೊಡ್ತೀರಿ ಅಥವಾ ಅದರಿಂದ ಏನು ಲಾಭ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ನೆಗೆಟಿವ್ ಆಗಿ ಆದ್ರೆ there is no use of it. So ಇಲ್ಲಿ ರಿಸೋರ್ಸ್ ಅಲೋಕೇಶನ್ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್. ಹೌ ಯು ಯೂಸ್ ದಟ್ ವಾಟ್ ಯು ಹ್ಯಾವ್. ಸೊ ಇಲ್ಲಿ we know that the best out of waste ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ನಾವು ಅದನ್ನ ಥ್ರೋ ಮಾಡುವಂತ ಥಿಂಗ್ಸ್ ಇಂದ ಕೂಡ ನಾವು ಒಳ್ಳೆ ರಿಸೋರ್ಸಸ್ ಅನ್ನ ಮಾಡಬಹುದು ಅನ್ನೋದಕ್ಕೆ ಎಕ್ಸಾಂಪಲ್ ಇದು. ಅಂಡ್ ದೆನ್ ಪೇಪರ್ ವೇ ಇದನ್ನ ಇಲ್ಲಿ ಯು ಶುಡ್ ನೋ ದಟ್ ಗೋಲ್ಡ್ ಬಿಸ್ಕೆಟ್ is used as a paperweight. Do you think it is the right use of that right use of that gold biscuit? No, it is not the right use of that gold biscuit. ಇಲ್ಲಿ ಆ ಪೇಪರ್ ವೆಯ್ಟ್ ಆಗಿ ಬೇರೆ ಇದನ್ನು ಇಡ್ಬೋದು, ಒಂದು ಸಣ್ಣ ಕಲ್ಲು ಇಡ್ಬೋದು. ಆ ಗೋಲ್ಡ್ ಅನ್ನು ಯು ಶುಡ್ ಮೇಕ್ ದ ಬೆಟರ್ ಯೂಸ್. ಇದು ಆಪ್ಟಿಮಮ್ ಯುಟಿಲೈಸೇಷನ್ ಅಲ್ಲ, ಎಫಿಷಿಯಂಟ್ ರಿಸೋರ್ಸ್ ಅಲೋಕೇಶನ್ ಅಲ್ಲ. ಅದು ಎಫಿಷಿಯಂಟ್ ರಿಸೋರ್ಸ್ ಅಲೋಕೇಶನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಈ ಕೇಸಲ್ಲಿ ಇಲ್ಲಿ ಗೋಲ್ಡ್ ಬಿಸ್ಕೆಟ್ ಅನ್ನ ನೀವು ಬೇರೆ ಎಫೆಕ್ಟಿವ್ ಪರ್ಪಸ್ ಲೈಕ್ ಆರ್ನಮೆಂಟ್ ಯೂಸ್ ಮಾಡಿರ್ಬೋದು, ಅಥವಾ ಅದನ್ನ ಬೇರೆ ಯಾವ್ದಾದ್ರು ರೀತಿಗೆ ಯುಟಿಲೈಸೇಷನ್ ಮಾಡಿರ್ಬೋದು. ಅದನ್ನ ಪೇಪರ್ ವೈಟ್ ಇಟ್ಬೇಕಾದ್ರೆ ನಿಮಗೆ ಗೋಲ್ಡ್ ಬಿಸ್ಕೆಟ್ ಬೇಕಾಗಿಲ್ಲ, ಯು ಕ್ಯಾನ್ ಯೂಸ್ ಇಟ್. ಇದನ್ನ ನೀವೆಲ್ಲರೂ ಅಬ್ಸರ್ವ್ ಮಾಡಿ, ಅಥವಾ ಒಂದು ಸಣ್ಣ ಕಲ್ಲು ಇಡ್ಬೋದು, ಅಥವಾ ಬೇರೆ ಯಾವ್ದಾದ್ರು ಸಣ್ಣ ಮರದ ತುಂಡು ಇಡ್ಬೋದು. ಸೊ ದಿಸ್ ಇಸ್ ವಾಟ್ ಆ ಸ್ಟ್ರಾಟಜಿ ಅನ್ನುವಂಥದ್ದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ರೀತಿ ಇದನ್ನ ಅವಾಯ್ಡ್ ಮಾಡುತ್ತೆ. ಅದು ಎಫಿಷಿಯಂಟ್ ಆಗಿ ರಿಸೋರ್ಸ್ ಈಗ ಸೆಪರೇಟ್ ಇಲ್ಲಿ ಮಾಡ್ತಾರೆ, ಈ ರಿಸೋರ್ಸ್ ನೋಡಿ ಇದನ್ನ ಬೆಸ್ಟ್ ಔಟ್ ಆಫ್ ವೇಸ್ಟ್ ಮಾಡಿರುವಂಥದ್ದು. ಈ ರೀತಿ ಆಗೋ ಹಾಗೆ ಸ್ಟ್ರಾಟಜಿ ಫೋಕಸ್ ಮಾಡುತ್ತೆ. ದಟ್ ವಿ ಕಾಲ್ ಸ್ಟ್ರಾಟಜಿ ಗೋಯಿಂಗ್ ಟು ಫೆಸಿಲಿಟೇಟ್ ದ ಎಫಿಷಿಯಂಟ್ ರಿಸೋರ್ಸ್ allocation. That is why strategy is important. Next, identification of competitive advantage, opportunities and challenges. We know strategy going to help to analyze the stock in the sense strength, weakness, opportunities and challenges. ನಮ್ಮ ಸ್ಟ್ರೆಂತ್ ಏನು, ಕಂಪನಿಯ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಅಪಾರ್ಚುನಿಟೀಸ್ ಏನೆಲ್ಲ ಇದೆ ಕಂಪನಿಗೆ, ಬಟ್ ಏನೆಲ್ಲ ಚಾಲೆಂಜಸ್ ಇದೆ. ಈಗ ಸ್ಟ್ರೆಂತ್ ಗೊತ್ತಾದ್ರೆ ನಿಮ್ಮ ಶಕ್ತಿ ಏನಂತ ಗೊತ್ತಾಗುತ್ತೆ ನಿಮ್ಗೆ. ಅಂಡ್ ದೆನ್ ವೀಕ್ನೆಸ್ ಗೊತ್ತಾದ್ರೆ ಹೇಗೆ ಅದನ್ನು ಓವರ್ಕಮ್ ಮಾಡಬಹುದು. ಸ್ಟ್ರೆಂತ್ ಅಂತ ಗೊತ್ತಾದ್ರೆ ಇನ್ನು ಅದನ್ನು ಉಳಿಸ್ಕೊಳ್ಳೋದು ಹೇಗೆ, ಮತ್ತೆ ಅದನ್ನ ಮತ್ತು ಶಾರ್ಪನ್ ಮಾಡುತ್ತದೆ.
ವೀಕ್ನೆಸ್ ಆದ್ರೆ ಅದನ್ನ ಹೇಗೆ ಓವರ್ಕಮ್ ಮಾಡ್ಬೋದು. ಅಂಡ್ ಅಪಾರ್ಚುನಿಟಿ ಅಂತ ಹೇಳಿದ್ರೆ ಹೇಗೆ ಅದನ್ನ ನಮ್ಮ ಸ್ಟ್ರೆಂತ್ ಅನ್ನ ಬಳಸ್ಕೊಂಡು ಅದನ್ನ ಯುಟಿಲೈಸ್ ಮಾಡ್ಬೋದು. ಚಾಲೆಂಜಸ್ ಇದ್ರೆ ಅದನ್ನ ಹೇಗೆ ನಾವು ಅಪಾರ್ಚುನಿಟಿ ಆಗಿ ಕನ್ವರ್ಟ್ ಮಾಡ್ಬೋದು. ಮೋಸ್ಟ್ ಆಫ್ ದ ಟೈಮ್ ದೀಸ್ ಅನಾಲಿಸಿಸ್ ವೆರಿ ಇಂಪಾರ್ಟೆಂಟ್. ಅಫ್ಕೋರ್ಸ್ ಏನೋ ಚಾಲೆಂಜ್ ಇದೆ, ಬಟ್ ಅದನ್ನ ರೈಟ್ ಸ್ಪಿರಿಟ್ ಇಂದ ತಗೊಂಡು ಪಾಸಿಟಿವ್ ಆಗಿ ತಗೊಂಡು ವಾಟ್ ವಿ ಕ್ಯಾನ್ ಡೂ ಔಟ್ ಆಫ್ ದಿಸ್. ಕಷ್ಟ ಇದೆ, ಬಟ್ ಯು ಶುಡ್ ನೋ ದಟ್ ದೇರ್ ಇಸ್ ಇ ಸೇಯಿಂಗ್ ದ ಕೆಲವು ಸಲ ದಟ್ ಪ್ರಾಬ್ಲಮ್ಸ್ ಅನ್ನುವಂಥದ್ದು ಇಟ್ ಗೋಯಿಂಗ್ ಟು ಕ್ರಿಯೇಟ್ ಸಮ್ ಪ್ರಾಬ್ಲಮ್ ಇನ್ ಸಂಬಡೀಸ್ ಲೈಫ್. ನಾನು ಸಮಸ್ಯೆ ಕೆಲವರನ್ನ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಬ್ರೇಕ್ ಮಾಡುತ್ತೆ. ಅದೇ ಸಮಸ್ಯೆಗಳು ಕೆಲವರನ್ನ ಬ್ರೇಕ್ ದ ರೆಕಾರ್ಡ್ಸ್ ಮಾಡಿಸುತ್ತೆ ಅಂತ ಹೇಳಿ. ದಟ್ ಈಸ್ ವಾಟ್ ದ ಸೇಮ್. ದಟ್ ಪ್ರಾಬ್ಲಮ್ ಶುಡ್ ನಾಟ್ ಬ್ರೇಕ್ ಯು, ಪ್ರಾಬ್ಲಮ್ ಶುಡ್ ಮೇಕ್ ಯು ಟು ಬ್ರೇಕ್ ದ ರೆಕಾರ್ಡ್ಸ್ ಇನ್ ದಿಸ್ ವರ್ಲ್ಡ್. ಸೊ ಇಲ್ಲಿ ಇದು ಹೇಗಾಗುತ್ತೆ ಅಂತ ಹೇಳಿದ್ರೆ ವೆನ್ ಯು ಕಮ್ ಟು ನೋ ದಟ್ ವಾಟ್ ಇಸ್ ಮೈ ಸ್ಟ್ರೆಂತ್, ವಾಟ್ ಇಸ್ ಮೈ ವೀಕ್ನೆಸ್, ವಾಟ್ ಆರ್ ದ ಅಪಾರ್ಚುನಿಟೀಸ್ ಐ ಹ್ಯಾವ್, ವಾಟ್ ಆರ್ ದಿ ಚಾಲೆಂಜಸ್ ಐ ನೀಡ್ ಟು ಫೇಸ್ ಅನ್ನೋದನ್ನ ನೀವು ಇಂಡಿವಿಜುವಲ್ ಆಗಿ ಅದೇ ಒಂದು ಸಂಸ್ಥೆ, ಆರ್ಗನೈಸೇಷನ್, ಬಿಸ್ನೆಸ್ ಆರ್ಗನೈಸೇಷನ್ ಮಾಡಿದ್ರೆ ಇಟ್ ಕಮ್ ಟು ನೋ ದಟ್ ಎಸ್ ದೀಸ್ ಆರ್ ಆಲ್ ದ ಎಲಿಮೆಂಟ್ ಅಂಡ್ that going to help you to take the right decisions. ಸೊ ಅದನ್ನ ಮಾಡುವಂತದ್ದು ಕೆಲಸವನ್ನ ಸ್ಟ್ರಾಟಜಿ ಮಾಡುತ್ತೆ. ಐಡೆಂಟಿಫಿಕೇಶನ್ ಆಫ್ ಸ್ಟ್ರೆಂತ್, ವೀಕ್ನೆಸ್, ಅಪಾರ್ಚುನಿಟೀಸ್ ಮತ್ತು ಚಾಲೆಂಜಸ್. ಸೊ ದಟ್ ಯಾವಾಗ ನೀವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ, ಯಾವಾಗ ಫರ್ಮ್ ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಳುತ್ತೆ, ದೆನ್ ಇಟ್ ಗೋಯಿಂಗ್ ಟು ಏಬಲ್ ಟು have that competitive advantage because it's going to plan accordingly. Then it's going to be different from the other competitors or other marketers or other firms. So that is why it is going to get the success. Right. Improved communications. The communication is very, very important because most of the problems today the world is facing is because of the lack of communication, I should say. It may be a war between the countries or it may be the war between the, two villages or between the two individuals maybe. So all because that we don't have the patience to listen each other. That is the biggest problem we have. ನಾವೇನ್ ಮಾಡ್ತೇವೆ ಹೆಚ್ಚಿನ ಸಲ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಆ ವ್ಯಕ್ತಿಯನ್ನು ಬಿಟ್ಟು ಉಳಿದ ಎಲ್ಲರ ಹತ್ರ ಮಾತಾಡ್ತಾ ಹೋಗ್ತೇವೆ. ಬಟ್ ದ ಪಾಯಿಂಟ್ ಇಸ್ ದಟ್ ಟು ಹೂಮ್ ವಿ ಹ್ಯಾವ್ ಟು ಸ್ಪೀಕ್, ದ ಪರ್ಸನ್ ವಿತ್ ಹೂಮ್ ವಿ ಹ್ಯಾವ್ ದ ಪ್ರಾಬ್ಲಮ್, ರೈಟ್? ಸೊ ದಟ್ ಈಸ್ ವಾಟ್ ಮೋಸ್ಟ್ ಆಫ್ ದ ಟೈಮ್ ವಿ ಸೇ ದಟ್ ಲ್ಯಾಕ್ ಆಫ್ ಕಮ್ಯುನಿಕೇಶನ್. But strategy going to improve the communication. How? It clarifies what, when, how, and to whom the matter need to be communicated. So this is very, very important, a clarity in communication. If not, what happens? There is a thing. It is not the distance. It is not distance that keeps the people apart, but lack of communication. A distance is to dura idru kuda, you know that we have communication gadgets today. We have sophisticated gadgets. ತುಂಬಾ ಅಡ್ವಾನ್ಸ್ಡ್ ಆದಂತ ಥಿಂಗ್ಸ್ ಇದೆ. ನಮ್ಮ ಹತ್ರ ಮೊಬೈಲ್ ಫೋನ್ ಇದೆ, ಬೇರೆ ಬೇರೆ ಎಲೆಕ್ಟ್ರಾನಿಕ್ ಐಟಮ್ ಇದೆ, ಅದರಲ್ಲಿ ನಾವು ಕನೆಕ್ಟ್ ಆಗ್ಬೋದು ಅಥವಾ ಕಮ್ಯುನಿಕೇಟ್ ಮಾಡ್ಬೋದು. ಬಟ್ ಆ ಡಿಸ್ಟೆನ್ಸ್ ಅನ್ನೋದು ಮ್ಯಾಟ್ರೇ ಇಲ್ಲ ಇವತ್ತಿನ 21st century ಅಡ್ವಾನ್ಸ್ಡ್ ಮಾಡರ್ನ್ ವರ್ಲ್ಡ್ ಅಲ್ಲಿ. ಬಟ್ ಓನ್ಲಿ ಥಿಂಗ್ ಇಸ್ ದಟ್ ದ ಕಮ್ಯುನಿಕೇಶನ್, ಆ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಇದೆಯಲ್ಲ ಅದು ದೂರ ಇಡುತ್ತೆ, ನಾಟ್ ದ ಡಿಸ್ಟೆನ್ಸ್. ನಮ್ಮ ಎಷ್ಟು ದೂರ ಇದೆ ಅನ್ನುವಂಥದ್ದು ನಮ್ಮನ್ನ ದೂರ ಇರುವುದಿಲ್ಲ, ಬಟ್ ಆ ಕಮ್ಯುನಿಕೇಶನ್ ಅಲ್ಲಿ ಇರುವಂತ ಪ್ರಾಬ್ಲಮ್, ಲ್ಯಾಕ್ ಏನಿದೆ, ಸಮಸ್ಯೆ ಇದೆ, ಅದು ನಮ್ಮನ್ನ ದೂರ ಇಡುತ್ತೆ. ಬಿಸ್ನೆಸ್ ಅಲ್ಲಿ ಕೂಡ ಅಷ್ಟೇ. when you going to say something to the employee or when you going to pass some orders and when you say something to the group of people who is working in the organization, if they are not able to perceive in the right way, if they misunderstand, then your plans will not work effectively. So that is why strategy ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಕಮ್ಯುನಿಕೇಟ್ ಅನ್ನು ಎಫೆಕ್ಟಿವ್ ಆಗಿರೋ ಹಾಗೆ ಅದು ಒಂದಷ್ಟು ಆಕ್ಷನ್ಸ್ ಗಳನ್ನ ಮಾಡುತ್ತೆ, ಅಥವಾ ಸ್ಟ್ರಾಟಜಿ ಅನ್ನುವಂಥದ್ದು ಅದನ್ನ ಇಂಪ್ರೂವ್ ಮಾಡೋ ಹಾಗೆ, ಕಮ್ಯುನಿಕೇಶನ್ ಅನ್ನು ಇಂಪ್ರೂವ್ ಮಾಡೋ ಹಾಗೆ ಇರುತ್ತೆ. ಸೊ ದಟ್ ಈಸ್ ವೈ ವಿ ಸೇ that strategy going to improve the communications, right? Helps to deal with uncertainty. You know that we have so many times we discussed about the uncertainty. Uncertainty is a part of the life, even in the business of the individual. But we going to understand another ಹೇಳಿದೆ, ಫೋರ್ಸ್ ಮಾಡಿ ಒಂದಷ್ಟು ಪ್ರಿಡಿಕ್ಷನ್ ಮಾಡ್ಬೋದು, ಏನಾಗ್ಬೋದು ಅನ್ನೋಂತರ ಒಂದಷ್ಟು ತಿಳ್ಕೊಳ್ಳುವಂಥದ್ದು. ಸೊ ಇಟ್ ಈಸ್ ವಿ ಸೇ ದಟ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಏನೂ ಗೊತ್ತಿಲ್ಲದೆ ಇರೋದಕ್ಕಿಂತ ಸ್ವಲ್ಪ ಗೊತ್ತಿರೋದು ಒಳ್ಳೇದು, ನಿಮ್ಗೆ ಒಂದಷ್ಟು ಐಡಿಯಾ ಇರುತ್ತೆ ಅಂತ. ಸೊ ರೈಟ್. So during this pandemic period, don't panic ಅನ್ನುವಂಥ ಸ್ಟ್ರಾಟಜಿ. ಎ ಸ್ಟ್ರಾಟಜಿ ಟು ಡೀಲ್ ವಿತ್ ಬಿಸ್ನೆಸ್ ಅನ್ಸರ್ಟನಿಟಿ. ಏನೋ ಸಡನ್ ಆಯ್ತು, ಕೊರೋನಾ ಬಂತು, ಏನು ಈ ರೀತಿ ಆಯ್ತು, ಹೆಚ್ಚಿನ ಜನ ಏನಾದ್ರು ಅಂತ ಹೇಳಿದ್ರೆ ಪ್ಯಾನಿಕ್ ಆದ್ರು, ಏನೋ ಸಮಸ್ಯೆ ಆಯ್ತು ಅಂದ್ರೆ ಆ ಟೆನ್ಷನ್ ಅನ್ನುವಂಥದ್ದು ನಾವೇನು ಹೇಳ್ತೇವೆ, ಸೈಕಾಲಜಿಕಲ್ ಒಂದಷ್ಟು ಕ್ರಿಯೇಷನ್ ಆಯ್ತಲ್ಲ, ಹೆದರಿಕೆ ಅನ್ನುವಂಥದ್ದು. ಅಫ್ಕೋರ್ಸ್ ನಾವೆಲ್ಲರೂ ಕೂಡ ತುಂಬಾ ಕೇರ್ ತಗೊಳ್ಬೇಕು, ಏನೆಲ್ಲ ಸರ್ಕಾರ ಹೇಳುತ್ತೆ ಅಥವಾ ಡಾಕ್ಟರ್ಸ್ ಹೇಳ್ತಾರೆ. ವಿ ಶುಡ್ ಟೇಕ್ ನೆಸೆಸರಿ ಪ್ರಿವೆಂಟಿವ್ ಆಕ್ಷನ್ಸ್, ಬಟ್ ವಿ ಶುಡ್ ನಾಟ್ lose the hope of life. That is very, very important. ಏನೋ ಆಯ್ತು ಬಂತು ಅಂದಾಗ ನಾವೇನು we are not going to lose our life, but we need to fight against this
ಸೊ ಆ ರೀತಿ ಡೋಂಟ್ ಪ್ಯಾನಿಕ್ ಆಗುವಂತ, ಡೋಂಟ್ ಪ್ಯಾನಿಕ್ ಅಂತ ಹೇಳಿದ್ರೆ ನೀವು ಒಂದೇ ಸಲ ಸಡನ್ ಆಗಿ ಎಲ್ಲ ಹೋಯ್ತು ಆಯ್ತು ಈ ರೀತಿ ಆ ಭಾವನೆಗಳನ್ನ ಬೆಳೆಸ್ಕೊಡುವಂತದ್ದಿದೆ ಅಲ್ಲ, ಅದನ್ನ ಮಾಡಬಾರ್ದು. ಸೊ ಅದನ್ನ ಮಾಡದೇ ಇರುವಂತದ್ದು ಒಂದು ಸ್ಟ್ರಾಟಜಿ, ರೈಟ್. ಸೊ ಇದು ಹೇಗೆ ಅಂತ ಹೇಳಿದ್ರೆ ಈ ರೀತಿ ಅನ್ಸರ್ಟೆನಿಟಿ ಬಂದಾಗ ಬಿಸ್ನೆಸ್ ಅಲ್ಲಿ ಕೂಡ ಅಷ್ಟೇ, ಏನೋ ಸಡನ್ ಲಾಸ್ ಆಯ್ತು, ಯಾರೋ ಒಬ್ಬ ಸಿಇಒ ಏನೋ ಸಮಸ್ಯೆ ಆಯ್ತು ಅಂತ ಹೇಳಿದಾಗ ಸಡನ್ ಬಿಸ್ನೆಸ್ ಹೋಯ್ತು ಅಂತ ಅನ್ಕೊಂಡ್ಬಿಡಲ್ಲ. ಡೋಂಟ್ ಪ್ಯಾನಿಕ್ ಇನ್ ದೋಸ್, ದಟ್ ಇಸ್ ದ ಸ್ಟ್ರಾಟಜಿ. ನಾಟ್ ಬೀಂಗ್ ಗೆಟಿಂಗ್ ಪ್ಯಾನಿಕ್ is the strategy in such situation, in such context. So that is why we say that the strategy is going to help in that way. So it says that don't get panic, be cool, yes, see what is the problem and face it and solve it. There are a lot of ways to solve the problem. So this is what we say. That is why we say that the strategy going to help us to deal with the uncertainty. That is why it's another importance of strategy. So these are the reference for the element, the issues we discussed so far. I thank you for the patience in listening. I hope you will watch this video and session. And if there is any clarifications, you can refer these reference books. And I thank you for watching. Thank you.